ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಹಾಗೆ ಚೆನ್ನಾಗಿದ್ದೀನಿ. ಇವತ್ತು ಯಾವ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂದರೆ ಕಡಲೆಕಾಯಿ ಚಟ್ನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 1 ಕಪ್ ಕಡಲೆ ಬೀಜ ತೊಗೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಮಾಡ್ತಾ ಅದು ಅರೋಮಾ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಮೀಡಿಯಮ್ ಫ್ಲೇವರ್ ಮಾತ್ರ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಅದು ಸೀದೋಗ್ಬಿಟ್ಟೋದಾಗ ಆಗುತ್ತೆ. ಈಗ ನೋಡಿ ಆಗಿದೆ ಇದು. ಇವಾಗ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ನೋಡಿ ಈ ಥರ ಆಗಿರುತ್ತೆ. ಈ ಕೈಯಲ್ಲಿ ಹಿಂಗಂದರೆ ಈ ಥರ ಸಿಪ್ಪೆ ಹೊರಬರಬೇಕು. ನೋಡಿ ಇವಾಗ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಆಗುತ್ತೆ. ನೋಡಿ ಈಗ ಕೈಯಲ್ಲಿ ಸುಮ್ಮನೆ ಬೆರಳಲ್ಲಿ ಕಟ್ ಮಾಡಿದ್ರೆ ಈ ಥರ ಕಟ್ಟಾಗಬೇಕು. ಆ ಥರ ಗರಿಗರಿಯಾಗಿ ಹುರಿದು ಇಟ್ಕೋಬೇಕು. ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ವಾ ಆ ಕಡಲೆ ಬೀಜ, ನೋಡಿ ಆಗಲೇ ಹೇಳಿದ್ನಲ್ಲ ಈ ಥರ ಹುರಿದು ಇಟ್ಕೊಂಡಿರಬೇಕು. ಆಮೇಲೆ 1 ಕಪ್ ಕಡಲೆ ಬೀಜಕ್ಕೆ ಅರ್ಧ ಕಪ್ ಹುರಿಗಡಲೆ. ಹಾಗೆ ಇಲ್ಲಿ ಕೊಬ್ಬರಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನಾನು. ಕೊಬ್ಬರಿಕಾಯಿ ಬದಲು ತೆಂಗಿನಕಾಯಿನ ಕೂಡ ನೀವು ಹಾಕೋಬೋದು, ಅದು ನಿಮ್ಮ ಇಷ್ಟ. 2 ಮಿಕ್ಸಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲಿ 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಮಡಿಕೊಂಡಿದ್ದೀನಿ. ಆಮೇಲೆ ಇದು 4 ಹಸಿರು ಮೆಣಸಿಕಾಯಿ. ಖಾರಕ್ಕೆ ತಕ್ಕಂತೆ ನೀವು ಎಷ್ಟಾದರೂ ಹಾಕ್ಕೋಬೋದು, ಕ್ವಾಂಟಿಟಿಗೆ ತಕ್ಕಂತೆ. ಈಗ
ಇದಿಷ್ಟನ್ನು ಗ್ರೈಂಡ್ ಮಾಡಿ ತಗೊಬರೋಣ. ಈಗ ನೋಡಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೈಂಡ್ ಮಾಡೋಣ ಇವಾಗ. ಈಗ ನೋಡಿ, ಗ್ರೈಂಡ್ ಮಾಡಿ ತಗೊಬಂದಿದ್ದೀನಿ. ಈ ಥರ ಫುಲ್ ಕ್ರೀಮಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೂ ಆಗಬಾರ್ದು, ಜಾಸ್ತಿ ತರಿಯಾಗೂ ಇರಬಾರ್ದು.